ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರೇನಾ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾ ಮಾಡುವಂಥ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಇದೇ ಥರ ಸಪೋರ್ಟ್ ಕೊಡ್ರಿ. ನಾ ಏನೋ ಚಲೋ ಕಂಟೆಂಟ್ ತರಕ್ಕೆ ಟ್ರೈ ಮಾಡ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆಗ್ತೈತಿ ಅಂತಲೂ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ವಿಡಿಯೋ ಚಾಲು ಮಾಡು. ಏನೇ ಪ್ರೀತಿ ಇದು? ಈ ಊರಲ್ಲಿ ಯಾರೂ ಇಲ್ಲ. ಈ ಊರಲ್ಲಿ ಮನುಷ್ಯರು ಇರ್ತಾರಾ ಇಲ್ವಾ? ಇಲ್ಲೇ ಕೋತಿ, ನಾವು ಬಂದಿರೋದು ದೊಡ್ಡ ಸಿಟಿಗಲ್ಲ, ವಿಲೇಜ್ಗೆ. ಇದು ವಿಲೇಜ್ ಬಸ್ ಸ್ಟಾಪ್ ಅಲ್ವಾ, ಅದಕ್ಕೆ ಇಲ್ಲಿ ಯಾರು ಜನ ಇರಲ್ಲ ಜಾಸ್ತಿ. ಹ್ಞೂ ಕಣೆ, ನನಗೂ ಅದೇ ಡೌಟು. ಅಲ್ಲ ಕಣೆ ಶ್ವೇತಾ, ಕಾಲ್ ಮಾಡು ದೀಪನ್ಗೆ. ಹ್ಞೂ ಸರಿ, ಮಾಡ್ತೀನಿ. ಛೆ, ಏನಾಗಿದೆ ಕಾಲ್ಗೆ? ಇಲ್ಲ ಕಣೆ, ಯಾಕೋ ಕಾಲ್ ರೀಚೇ ಆಗ್ತಿಲ್ಲ. ಹೌದಾ? ಏನು ಮಾಡೋದು ಇವಾಗ? ನನ್ನ ಫೋನಿಂದ ಕಾಲ್ ಮಾಡ್ಬೇಕಂದ್ರೆ ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ. ಅಯ್ಯೋ, ನಂದು ಅಷ್ಟೇ, ಬ್ಯಾಟ್ರಿ ಲೋ ಆಗಿದೆ. ಅಯ್ಯೋ ಹೌದಾ? ಏನು ಮಾಡ್ಬೇಕು ಇವಾಗ? ಎಲ್ಲಿಗೆ ಹೋಗ್ಬೇಕು? ಯಾರನ್ನು ಕೇಳಬೇಕು? ಇಲ್ಲಿ ಯಾರೂ ಇಲ್ಲ ಕೇಳಬೇಕಂದ್ರೆ. ಏನು ಮಾಡ್ಬೇಕು ಇವಾಗ? ಏನಲ್ಲಪ್ಪ, ಛೇ, ತುಂಬ ಟೆನ್ಷನ್ ಆಗ್ತಿದೆ ನನಗೆ. ನನಗೂ ಫುಲ್ ಸುಸ್ತಾಗಿದೆ. ಹೋಗಿ ಫಸ್ಟ್ ರೆಸ್ಟ್ ಮಾಡ್ಬೇಕು ನಾನು. ಅಯ್ಯೋ ನಿಂದು ಬಿಡು, ನನಗೆ ಹೊಟ್ಟೆಯಲ್ಲಿ ಕಾಗೆ ಕಾವು 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 ಅಂತಿದೆ. ತುಂಬ ಹಸಿವಾಗಿದೆ ಕಣೆ. ಗಿರ್ಜಿ, ಯಾರಿವ್ರ? ಈ ಊರಿಗೆ ಏನು ಹೊಸವ ಕಾಣ್ತಾರವ? ಊರ ಹೊಸವ ಕಾಣತಾರು. ಯಾರ ಆಮಲ್ವ? ನನಗೂ ಗೊತ್ತಿಲ್ಲ. ಬಾ ಕೇಳೋನು ಯಾರ ಮನೆಗೆ ಬಂದಾರಂತ. ಇರಿ, ಯಾರೋ ಬಂದರು, ಕೇಳೋಣ ಅವ್ರಿಗೆ. ಯಾರವ ನೀವು? ಎಲ್ಲಿಂದ ಬಂದಿರಿ? ಯಾರ ಮನೆಗೆ ಬಂದಿರಿ? ಆಂಟಿ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಓಹೋ ಹೌದೇನವ? ಯಾರ ಮನೆಗೆ ಬಂದಿರಿ? ದೀಪಾ ಅಂತ ಇದ್ದಾರಲ್ಲ ಆಂಟಿ, ಅವರು ಇವಾಗ 1 ಮಂತ್ ಆಯ್ತು ಅನ್ಸುತ್ತೆ ಮದುವೆ ಆಗಿ. ಅವ್ರ ಫ್ರೆಂಡ್ಸ್ ನಾವು 3 ಜನ ಅವ್ರ ಮನೆಗೆ ಬಂದಿದ್ವಿ. ದೀಪಾ ಬೆಂಗಳೂರಿಗೆ ಹೋದಿಲ್ಲ? ಹಾ ಆಂಟಿ, ಹೌದು, ನಮ್ಮ 3 ಜನ ಫ್ರೆಂಡ್ಸು. ಓ ಹೌದೇನಾ? ಹಾಂ ಹಾಂ, ಗೊತ್ತಾಯ್ತು ಬಿಡಂತ. ಯಾರ್ಲೇ? ಏ ಪಾರಕ, ನಮ್ಮ ಶಾಂತಕ್ಕಗಳ ಮನೆಗೆ ಬಂದಾರವ್ರ. ಹಾಂ, ಶಾಂತಕ್ಕನ ಸುಶಿ ಹೆಸರು ಇದಲ್ಲ ಏನೋ ದೀಪಾ. ಹಾಂ ನೋಡ, ಅವ್ರ ಮನೆಗೆ ಬಂದಾರ. ದೀಪಂಗೆ ಅವ್ರ 3 ಮಂದಿ. ಓಹೋ, ಮತ್ತೆ ಇಲ್ಲೇ ಕತ್ತೀರಿ? ಅದು ಆಂಟಿ, ನಾವು ಬಂದು ಹಾಫ್ ಆನ್ ಅವರ್ ಆಯಿತು. ಅವ್ರ ಹಸ್ಬೆಂಡ್ ಬರ್ತೀನಿ ಅಂತ ಅಂದಿದ್ರು ಕರೆಯೋದಕ್ಕೆ. ಕಾಲ್ ಮಾಡಿದ್ರೆ ನೆಟ್ವರ್ಕು ಸಿಗ್ತಾ ಇಲ್ಲ, ಮತ್ತು ನಮ್ಮ 2 ಜನ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಸೊ ನಾವು ಬಂದಿದ್ದೀವಿ ಅಂತ ಅವ್ರಿಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಿಲ್ಲ. ಅಯ್ಯ ಅಷ್ಟೇ ಏನವ? ಬಾ, ನಾವು ಕರ್ಕೊಂಡು ಹೋಗ್ತೇವೆ. ನಿಮಗೆ ಗೊತ್ತಾ ಅವರು? ಅವ್ರ ಮನೆ ನಿಮಗೆ ಗೊತ್ತಾ ಆಂಟಿ? ಅಯ್ಯ ಗೊತ್ತಾ ಅಂತ ಕೇಳ್ತಿಲ್ಲಕವ, ನಮ್ಮ ಕಾಸಿ ಗೆಳತಿ ಅವ್ರ ಅತ್ತಿ. ನಡಿ ಕರ್ಕೊಂಡು ಹೋಗ್ತೀನಿ ಬರ್ರಿ. ಓಹ್ ಥ್ಯಾಂಕ್ ಯು ಆಂಟಿ, ಬನ್ನಿ ಹೋಗೋಣ. ತುಂಬ ದೂರನಾ ಅವ್ರ ಮನೆ? ಏಹೇ ಇಲ್ಲ, ಇಲ್ಲೇ 1 ಕಿಲೋಮೀಟರ್ ಅಷ್ಟೇ. ಏನು 1 ಕಿಲೋಮೀಟರಾ? ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ಯಪ್ಪ, ನನ್ಗಾಗಲ್ಲಪ್ಪ, ನಾನು ಬರಲ್ಲ ಅಷ್ಟು ದೂರ ನಡ್ಕೊಂಡು. ಬರೀ 1 ಕಿಲೋಮೀಟರ್, ಭಾಳ ದೂರ ಇಲ್ಲ. ಮಾತಾಡ್ಕೊತ ಹೋದ್ರೆ ಬರ್ತೈತೆ. ಬರ್ರಿ ಹೋಗೋಣ. ತರ ಬ್ಯಾಗ್ ತರ್ರಿ ನಿಮ್ಮ. ಬೇಡ ಪರವಾಗಿಲ್ಲ, ನಾವೇ ಇರ್ಕೊಂತೀವಿ. ಬನ್ನಿ ಹೋಗೋಣ. ಬರ್ವಾ. ವಾವ್, ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ? ಹ್ಞೂ ಕಣೆ, ನನಗೂ ಏನೋ ಒಂಥರ ಖುಷಿ ಆಗ್ತಿದೆ ಗೊತ್ತಾ? ಹೌದು, ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಊರಿಗೆ ಹೋಗಿದ್ನಲ್ಲ, ಸೇಮ್ ಇದೇ ಥರ ಇತ್ತು. ಆದರೆ ತುಂಬ ವರ್ಷ ಆಯಿತು ಗೊತ್ತಾ ನಾನು ಹೋಗಿ. ಇವಾಗ ಆ ಡೇಸ್ಗಳೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಇರ್ಲಿ ಬಿಡೆ, ಎದಕ್ಕೆ ಫೀಲ್ ಮಾಡ್ಕೊತೀಯ? ಇವಾಗ ದೀಪನ್ಗೋಸ್ಕರನಾದರೂ ನಾವು ಮತ್ತೆ ವಾಪಸ್ಸು ಬರೋಂಗಾಯ್ತು ವಿಲೇಜ್ಗೆ. ಯಾಕ, ನೀ ಯಾವಾಗ ಹಳ್ಳಿಗಳಿಗೆ ಹೋಗಿಲ್ಲನ? ಇಲ್ಲ ಆಂಟಿ, ನಾವು ಇರೋದು ಬೆಂಗಳೂರಲ್ಲಿ, ಓದಿದ್ದು ಬೆಂಗಳೂರಲ್ಲೇ, ಜಾಬ್ ಮಾಡ್ತಿದ್ದು ಸಹ ಬೆಂಗಳೂರಲ್ಲೇ. ಇವಾಗ ಮತ್ತೆ ಎಲ್ಲಿ ಹೋಗೋಕ್ಕೆ ನಮಗೆ ಟೈಮ್ ಸಿಗಲ್ಲ ಅಲ್ವಾ? ಅದಕ್ಕೆ ಬೆಂಗಳೂರಲ್ಲಿ ಇದ್ದು ತುಂಬ ಬೋರ್ ಆಯ್ತು ಆಂಟಿ. ಅದಕ್ಕೆ ನಾವು ಬಂದಿದ್ದು ದೀಪಾ ಅವ್ರ ಮನೆಗೆ. ಆಂಟಿ, ಇನ್ನೂ ದೂರನಾ? ಇಲ್ಲ ಬತ್ತು ನೋಡು, ಆ ಕಡೆ ಏನು ಕಾಣಿಲ್ಲ ಅದ ಮನೆಯವ್ರದ್ದು. ಹೌದಾ, ಸರಿ ಬನ್ನಿ ಹೋಗೋಣ. ಹೌದು, ನಿಮ್ಮ ಹೆಸರೇನಾ? ನನ್ನ ಹೆಸರು ಅಶ್ವಿನಿ ಅಂತ. ನನ್ನ ಹೆಸರು ಪ್ರೀತಿ. ನನ್ನ ಹೆಸರು ಶ್ರುತಿ. ಚಲೋ ಆಯ್ತವ? ಆಯ್ತು, ಬರ್ರಿ ಹೋಗೋಣ. ಆಂಟಿ, ನೀವೆಲ್ಲ ಎಷ್ಟು ಲಕ್ಕಿ ಅಲ್ವಾ? ಯಾಕವ? ಅಲ್ಲ, ಡೈಲಿ ನೀವು ಹಳ್ಳಿಲೇ ಇರ್ತೀರಾ, ಪೊಲ್ಯೂಷನ್ ಇಲ್ಲ, ಟೆನ್ಷನ್ ಇಲ್ಲ, ಟ್ರಾಫಿಕ್ ಇಲ್ಲ, ಏನೂ ಇಲ್ಲ, ಎಷ್ಟು ಆರಾಮಾಗಿರ್ಬೋದಲ್ವಾ? ಹೆಂಗೆ ಗೊತ್ತಿತ್ತೇನವ? ಹಳ್ಳಿಯವ್ರಿಗೆ ಸಿಟಿಗೆ ಹೋಗ್ಬೇಕು ಅನಿಸ್ತೈತಿ, ಸಿಟಿಯವ್ರಿಗೆ ಹಳ್ಳಿಗೆ ಬರ್ಬೇಕು ಅನಿಸ್ತೈತಿ. ಯಾಕಂದ್ರೆ ನೀವು ಯಾವಾಗಲೇ ಒಮ್ಮೆ ಭಾಳ ದಿವಸಲೇ ಭಾಳ ವರ್ಷ ಆಗಾನ ಬರ್ತಿರ್ತೀರಲ್ಲ ಹಳ್ಳಿಗೆ. ಸೊ ಅದಕ್ಕೆ ನಿಮಗೆ ಇಲ್ಲಿ ವಾತಾವರಣ, ಇಲ್ಲಿ ಮಂದಿ, ಇಲ್ಲಿ ಸೈಲೆಂಟ್ ಎಲ್ಲ ನಿಮಗೆ ಇಷ್ಟ ಆಗ್ತೈತಿ. ಆದರೆ ಹಳ್ಳಿಯಾಗಿದ್ದವ್ರಿಗೆ ಇಲ್ಲೇ ದಿನ ಇದ್ದಿದ್ದು ಮನೆಯಿಂದ ಕೆಲಸ, ಹೊಲ ಮನಿ ಮಾಡಿ ಬೇಸರ ಆಗ್ತೈತಿ. ಸೊ ಅವ್ರಿಗೆ ಏನು ಅನಿಸ್ತೈತಿ? ಹಾಂಪ್ಪ, ನಾವು ಸಿಟಿಗೆ ಹೋಗ್ಬೇಕು, ಚಲೋ ಪ್ಲೇಸ್ಗಳು ನೋಡಬೇಕು, ಹಂಗೆ ಅನಿಸ್ತೈತಿ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಅಲ್ಲಿದ್ಮೇಲೆ ಇಲ್ಲಿ ಬರ್ಬೇಕು ಅನಿಸ್ತೈತಿ, ಇಲ್ಲಿದ್ಮೇಲೆ ಅಲ್ಲಿ ಹೋಗ್ಬೇಕು ಅನಿಸ್ತೈತಿ. ಹೌದು ಆಂಟಿ, ನೀವು ಹೇಳಿದ ನಿಜ. ಆಯ್ತು, ನಿಮ್ಮ ಮಾತು ಮುಗ್ದಿರ ಹೋಗುನು? ಹಾಂ ಆಂಟಿ, ಸರಿ ಬನ್ನಿ ಹೋಗೋಣ. ದೀಪನ್ಗೆ ಸರ್ಪ್ರೈಸ್ ಕೊಡ್ಬೇಕು ಫಸ್ಟು. ಇದೆ ನೋಡುವ ನಿಮ್ಮ ಗೆಳತಿ ಮನಿ. ಓ ಇದೇನಾ? ಅಲ್ಲ ಆಂಟಿ, ನೀವು ತುಂಬಾ ದೂರ ಇದೆ, 1 ಕಿಲೋಮೀಟರ್ ಅಂದಿದ್ರಿ. ಎಷ್ಟು ಬೇಗ ಬಂತಲ್ಲ ಮನೆ? ಹಾಂ ಮತ್ತೆ ನಾ ಹೇಳಿಲ್ಲ ದೌಡ್ ಬರ್ತೈತಂತ. ನಾ ಮಾತಾಡ್ಕೊತ ಬಂದು ಅಲ್ಲ, ಅದಕ್ಕೆ ದೌಡ್ ಬಂತ. ಓ ಹೌದಾ? ಶಾಂತಕ್ಕ, ಏ ಶಾಂತಕ್ಕ ಅದಾ ಇಲ್ಲ ಮನ್ಯಾಗ? ಯಾರು ಬಿಟ್ಟು ಮುಂದೆ ಕರೀಲ. ಯಾರು ನಮ್ಮ ಅತ್ತೆ ಹೆಸರು ತೊಗೊಂಡು ಕರಿತಾ ಇದ್ದಾರಲ್ಲ? ಇರು ನೋಡೋಣ. ಹಾಯ್ ದೀಪಾ, ಸರ್ಪ್ರೈಸ್.
ಲೇ ಕೋತಿಗಳ ನೀವ್ ಹೆಂಗೆ ಬಂದ್ರಿ? ನಮ್ಮನೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಲ್ಲ ಆವಾಗಿಂದ ಫೋನ್ ಹಚ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ? ಲೇ ಕೋತಿ, ನಾನೇ ಮಾಡ್ತಿದ್ದೆ ನಿಂಗೆ ಕಾಲು ಆವಾಗಿಂದ. ನಿಂಗೆ ಫೋನ್ ರೀಚ್ ಆಗ್ತಾ ಇಲ್ಲ. ಓ ಹೌದಾ, ಸಾರಿ ಕಣಿ, ನೆಟ್ವರ್ಕ್ ಇಲ್ಲ ಇಲ್ಲಿ. ಹೌದಾ? ಅಲ್ಲ ಮತ್ತೆ ನಿಮ್ಗೆ ಹೆಂಗ್ ನಮ್ಮ ಮನೆ ಅಡ್ರೆಸ್ ಗೊತ್ತಾಯ್ತು? ಅಯ್ಯೋ, ಈ ಅಂತಿದಾರಲ್ಲ ಅಲ್ಲಿಂದ ಬರ್ತಾ ಇದ್ರು. ಬರ್ಬೇಕಾದ್ರೆ ನಾವು ನಿಂತಿದ್ವಲ್ಲ ಬಸ್ ಸ್ಟಾಪ್ ಅಲ್ಲಿ, ಆವಾಗ ನಮ್ಮನ್ನ ನೋಡಿ ಕರ್ಕೊಂಡ್ ಬಂದ್ರು. ಹೌದಾ? ಓ ಹೌದಾ, ಥ್ಯಾಂಕ್ ಯು ಗಿರಿಜಾ ಆಂಟಿ ಕರ್ಕೊಂಡ್ ಬಂದಿದ್ದಕ್ಕೆ. ಅಯ್ಯ ಇರ್ಲಿ ಬಿಡವ, ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿ? ನಿಮ್ಮತ್ತೆ ಎಲ್ಲರೂ ಎಲ್ಲಿ ಕಾಣುವಲ್ಲ? ಓ ಅವರಾ ಊರಿಗೆ ಹೋಗಿದ್ದಾರೆ, ಬರ್ತಾರೆ ಇವಾಗ ಮಧ್ಯಾಹ್ನ ಅಷ್ಟೊತ್ತರಲ್ಲಿ. ಓ ಹೌದೇನಾ? ಆಯ್ತಾ ತಗೋ, ನಿನ್ ಗೆಳತಿಯರ್ನ ಕರ್ಕೊಂಡು ಹೋಗು, ಫ್ರೆಶ್ ಆಗಿ ಕೊಡೋರಿ. ಏನ್ರ ನಾಷ್ಟ ಅದು ಮಾಡಿಕೊಟ್ಟು ಪಾಪ ಬಂದಿರ್ತಾರು. ಸರಿ ಆಂಟಿ, ಬನ್ನಿ ಆಂಟಿ ಒಳಗೆ. ಅಯ್ಯೋ ಸಾರಿ ಆಂಟಿ, ನಿಮ್ಮನ್ನ ಮಾತಾಡ್ಸ್ತಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಆಂಟಿ ಒಳಗೆ. ಇಲ್ಲವಾ, ನಾ ಯಾಕೆ ಬೇಜಾರು ಮಾಡ್ಕೊಳ್ಳಿ, ಹಂಗೇನಿಲ್ಲ. ಈಗ ಹೋಗ್ತೇವ, ಮತ್ತೆ ಆಮೇಲೆ ಬರ್ತಾವ ತಗೋ. ಹಾ ಹೌದಾ, ಸರಿ. ಬಾರ ಗಿರ್ಜಿ, ಏನಿಲ್ಲಕ್ಕಿಲ್ಲ. ಇಲ್ಲೇ ಪಾರಕ ನಡಿ. ಈಗಲೇ ಬೇಗ ಎದ್ದು ಮತ್ತೆ ಶಾಂತಕಾಗೋ ಮನ್ಯಾಗ ಕೂತ್ ನನಗಂದು ಹೊಯ್ಕೋತಾನಲ್ ಮನ್ಯಾಗ. ಏನೇ ಹುಡುಗ ಸಾಲಿ ಹೋಗೋದ ನಮ್ಗೆ ಡಬ್ಬೆ ಎಲ್ಲ ಕೊಡ್ಬೇಕು. ಆಯ್ತು ನಡಿ ಹೋಗೋಣ ಅಂತ. ಆಯ್ತು ತಗೋ ದೀಪ, ನಾವು ಸಂಜೆಗೆ ಬರ್ತಾವ. ಹಾ ಸರಿ ಆಂಟಿ. ಲೇ ಗಿರ್ಜಿ, ಏನತ್ತ ಪಾರಕ, ಅಕ್ಕಿ ಕೆಂಪು ಕಲರ್ ಅಂಗಿ ಹಾಕೊಂಡಾಳ. ಆ ಹುಡುಗಿ ಚಂದ ಐತಲ್ಲ, ಊರ ಗೊಂಬಿ ಇದ್ದಂಗದ. ಯಾಕ ನನ್ನ ಮಗಗ ಕೇರ ಹೆಂಗ ಅನಿಸ್ಬೋದು? ಅಯ್ಯ ಅಕ್ಕಿ ಸಿಟೇಗದ, ನೌಕರಿ ಮಾಡ್ತಾಳ. ಅಯ್ಯ ಅವ್ರಿಗೆ ನಿನಗ ಹೊಂದಂಗಿಲ್ಲ ನಡಿ. ಅಯ್ಯ ನಾ ಅಂತಿಕ್ ನನ್ನ ಮಗನು ನೌಕರಿ ಮಾಡ್ತಾನ. ಅದಕ್ಕ ಈಗಲೇ ಬಂದಾರು ನೋಡ್, ಒಂದ್ 4 ಜನ ನಿಲ್ತಾರನ, ಆಮೇಲೆ ಕೇಳಕ್ಕೆ ತಗೋ. ಹಂಗಂತಿ. ಆಯ್ತು ತಗೋ, ನಡಿ ಅಂತ. ಏ ಬನ್ನಿ ಒಳಗೆ, ಯಾಕೆ ಇಲ್ಲ ನಿಂತಿದ್ದೀರಾ? ನೀನೇ ಕರಿತಾ ಇಲ್ಲಪ್ಪ ನಮ್ಮನ್ನ ಒಳಗೆ, ಅದಕ್ಕೆ ನಿಂತಿದ್ದೀವಿ. ಲೇ ಕೋತಿ, ಹಂಗೇನಿಲ್ಲ, ಬನ್ನಿ ಒಳಗೆ. ಬ್ಯಾಗ್ ನಾನು ತಗೊಂತೀನಿ, ನೀವು ಹೋಗಿ ಒಳಗೆ, ಬರ್ತೀನಿ ನಾನು ಬ್ಯಾಗ್ ತಗೊಂಡು. ದೀಪಾ, ಓ ನೀವು ಬಂದ್ರಾ? ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಓ ಹೌದಾ, ಹೆಂಗದಿರಿ? ಆರಾಮದಿರೇನ? ಹಾ ನಾವು ಆರಾಮಿದ್ದೀವಿ. ನೀವ್ ಹೇಗಿದ್ದೀರಾ? ಹಾಂ ಚಲೋ ಅದೇವ್ರಿ. ಈಗ ಬಂದ್ರೇನ? ಹಾ ಇವಾಗಲೇ ಬಂದ್ವಿ. ಓ ಹೌದ್ರಿ, ಆಯ್ತು ರೀ. ಫ್ರೆಶ್ ಆಗ್ರಿ, ನಾಷ್ಟ ಮಾಡುವಂತೆ. ಸುಸ್ತಾಗಿರ್ಬೇಕಿರ್ಲ ನಿಮಗೆ? ಹಾ ಹೌದು, ತುಂಬಾ ಸುಸ್ತಾಗಿದೆ, ಫ್ರೆಶ್ ಆಗ್ತೀವಿ. ಹಾಂ ಸರಿ. ದೀಪಾ, ಇವ್ರಿಗೆ ನಾಷ್ಟಕ್ಕೆ ಏನ್ರ ಮಾಡಿದೇನ? ಇಲ್ಲ ರೀ, ಇವಾಗ ಮಾಡ್ತೀನಿ. ಅಯ್ಯ ಮಾಡಿರ್ಬೇಕಿಲ್ಪ ಇಲ್ಲ, ಈಗ ಬಂದಾರ ಪಾಪ, ಹಸುವಾಗಿರ್ತೈತಿ. ಹೋಗಿ ನಾಷ್ಟಕ್ಕೆ ಏನ್ರ ಮಾಡು. ಅವ್ರ ಬ್ಯಾಗ್ ಅದು ನಮ್ಮ ರೂಮ್ದಾಗ ಇಡು, ಅವರಲ್ಲೇ ಇರ್ತಾರೆ. ಹಾಂ ಹಾ ಸರಿ. ಆಯ್ತು ರೀ, ನೀವು ರೆಸ್ಟ್ ಮಾಡ್ರಿ. ಹಾಂ ಹಾ ಸರಿ. ದೀಪಾ, ನಂಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಡು, ನಂಗೆ ಟೈಮ್ ಆಗತ್ತೈತಿ, ನಾ ಹೋಗ್ತೇನೆ. ಹಾ ರೀ, ಮಾಡ್ತೀನಿ. ಹಾಂ. ಅಲ್ಲ ಕಣೆ, ನಿನ್ನ ಹಸ್ಬೆಂಡ್ ಫುಲ್ ಹ್ಯಾಂಡ್ಸಮ್ ಆಗಿದ್ದಾರೆ. ಹೌದಾ? ಏನೋಪ್ಪ, ನನಗನ್ಸಲ್ಲ. ಅನ್ಸಲ್ಲ ನಿಂಗೆ, ಅದಕ್ಕೆ ಮದುವೆ ಮಾಡ್ಕೊಂಡೆ ಅಲ್ಲ? ಪ್ಲೀಸ್ ಕಣೆ, ಆ ಟಾಪಿಕ್ ಬಿಡಿ. ಇವಾಗ ಬಂದಿದ್ದೀರಾ, ಫ್ರೆಶ್ ಆಗಿ. ಓಕೆ ಸರಿ ಅಮ್ಮ. ಸರಿ ಬನ್ನಿ, ರೂಮ್ ತೋರಿಸ್ತೀನಿ, ನೀವು ಫ್ರೆಶ್ ಆಗಿ. ಓಕೆನಾ? ಹ್ಞೂ ಅಮ್ಮ, ತೋರ್ಸು. ಹೌದು, ನಿಮ್ಮ ಅತ್ತೆಯವರೆಲ್ಲಿ? ಹೌದಾ, ಸರಿ ಸರಿ. ಮತ್ತೆ ನಿಮ್ಮ ಮಾವನವರು? ಅಯ್ಯೋ ಅವ್ರಂತೂ ಊರಿಗೆ ಹೋಗಿ 1 ವಾರ ಆಯ್ತು, ಇನ್ನೂ ಬಂದೇ ಇಲ್ಲ. ಅವ್ರ ತಂಗಿ ಊರಿಗೆ ಹೋಗಿದ್ದಾರೆ. ಓ ಹೌದಾ, ಸರಿ ಸರಿ. ಓಕೆ ಕಂದ್ರೆ, ಬನ್ನಿ ಫ್ರೆಶ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.